ಪ್ರತಿ ವರ್ಷದ ಹಾಗೆ ನೀಲಕಂಠ ಶಿವಯೋಗೀಶ್ವರರ ಜಾತ್ರಾ ಮಹೋತ್ಸವ ಹಾಗೂ ಶಿಕ್ಷಣ ಕ್ಷೇತ್ರದ ಹರಿಕಾರರಾಗಿರುವಂತಹ ಗಂಗಾಧರ ಮಹಾಸ್ವಾಮಿಗಳವರ 73ನೇ ಜಯಂತಿ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ ಭಕ್ತ ಸಮೂಹ ಹಾಗೆ ನಾಡಿನ ಹಲವಾರು ಪರಮ ಪೂಜ್ಯರು ಎಲ್ಲರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿನ ಮಹಾಶಿವರಾತ್ರಿ ಉತ್ಸವವನ್ನು ಬಹಳಷ್ಟು ಅದ್ಧೂರಿಯಾಗಿ ನಾವೆಲ್ಲರೂ ಹಮ್ಮಿಕೊಳ್ತಾ ಇದ್ದೇವೆ. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ನಾಡಿನ ಹಲವಾರು ಪರಮ ಪೂಜ್ಯರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಹಲವಾರು ಗಣ್ಯರು, ರಾಜಕೀಯ ಧುರೀಣರು ಎಲ್ಲರೂ ಕೂಡ ಆ ವೇದಿಕೆ ಮೇಲೆ ಇರ್ತಾರೆ. ಹಲವಾರು ಎಲೆಮರೆಯ ಸಾಧಕರನ್ನು ಗುರುತಿಸಿ ಇವತ್ತು ಅವರಿಗೆ ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ವಿಶೇಷವಾಗಿ ಈ ಜಾತ್ರೆಯನ್ನು ಒಂದಿಷ್ಟು ವಿಶೇಷವಾಗಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಕೂಡ ಈ ವರ್ಷದ ಪ್ರಶಸ್ತಿಯನ್ನು ಆನಂದ್ ಮಲ್ಲಿಗ್ವಾಡ್ ಅಂತ ಲೇಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಇವತ್ತು ನಮ್ಮ ಇಂಡಿಯಾದಲ್ಲಿ ಕರಿತಾ ಇರುವಂತಹ ವ್ಯಕ್ತಿ. ಬಹಳಷ್ಟು ನೂರಾರು ಕೆರೆಗಳನ್ನು ಇವತ್ತು ಅಭಿವೃದ್ಧಿ ಮಾಡಿರುವಂತಹದ್ದು. ಆಮೇಲೆ 5 ಲಕ್ಷಕ್ಕೂ ಹೆಚ್ಚಿನ ಸಸ್ಯಗಳನ್ನು ದೇಶ ವಿದೇಶಗಳಲ್ಲಿ ನೆಟ್ಟಿರುವಂತಹ ಅಪರೂಪವಾಗಿರುವಂತಹ ಕೆಲಸವನ್ನು ಆನಂದ್ ಮಲ್ಲಿಗ್ವಾಡ್ ಅವರು ಮಾಡಿದ್ದಾರೆ. ಆ ನಂತರದಲ್ಲಿ ಈ ಕಾರ್ಯಕ್ರಮಕ್ಕೆ ರಾಜಕಾರಣಿಗಳಾಗಿರುವಂತಹ ವಿಶೇಷವಾಗಿ ಸಭಾಪತಿಗಳಾದ ಹೊರಟ್ಟಿಯವರು ಬರ್ತಾ ಇದ್ದಾರೆ. ಅದೇ ರೀತಿ ವಿಶೇಷವಾಗಿ ನಮ್ಮ ಬೈಲೊಂಗಲ 3000 ಮಠದ ವೆಬ್ಸೈಟನ್ನು ಬಿಡುಗಡೆ ಮಾಡಲಿಕ್ಕೆ ನಮ್ಮ ಭಾಜಪದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ಹೀಗೆ ನಮ್ಮ ನಾಡಿನ ಎಲ್ಲ ಶಾಸಕರು, ಸಂಸದರು, ಈ ನಾಡಿನ ಹಲವಾರು ಧುರೀಣರು, ಆಮೇಲೆ ಪ್ರಮುಖ ಸಾಧಕರು ಎಲ್ಲರೂ ಕೂಡ ವೇದಿಕೆ ಮೇಲೆ ಇರ್ತಾರೆ ಎನ್ನುವಂತಹದ್ದು. ಈ ರೀತಿಯಾಗಿ ಈ ವರ್ಷದಲ್ಲಿ ಕೇವಲ ಆಧ್ಯಾತ್ಮಿಕವಾಗಿ ಅಲ್ಲದೆ ಆ ನಂತರ ವಿಶೇಷವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮನರಂಜನೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಸಾಂಸ್ಕೃತಿಕವಾಗಿಯೂ ಕೂಡ ನಮ್ಮ ಈ ವೇದಿಕೆ ಹೊರಹೊಮ್ಮಬೇಕು ಅನ್ನುವಂತಹ ಕಾರಣಕ್ಕೆ ಹಲವಾರು ಪ್ರತಿಭೆಗಳನ್ನು, ನಾಡಿನ ಹೆಸರಾಂತ ಕಲಾವಿದರನ್ನು ಕರೆಸಿ ಒಂದಿಷ್ಟು ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ.